ಕಂಪನಿಗಳ ಬೃಹತ್ ವಾಹನವನ್ನೇ ತಡೆದು ಬಿಟ್ಟಿದ್ದಾರೆ ರೈತರು. ರಸ್ತೆ ಅಗೆದು ಮುಂದೆ ಹೋಗದಂತೆ ವಾಹನಗಳಿಗೆ ತಡೆ ಒಡ್ಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ನರೇಗಲ್ನಲ್ಲಿ ನಡೆದಂತ ಘಟನೆ ಇದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಜಮೀನಲ್ಲಿ ಅನಧಿಕೃತವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರುವ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಂತೆ. ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ರಸ್ತೆ ಅಗೆದು ರಸ್ತೆ ಮಧ್ಯದಲ್ಲೇ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ, ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಧೂಳು ಆವರಿಸಿಕೊಂಡಿದೆ ಅಂತ ರೈತರು ಇದನ್ನ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ದರ್ಪ ತೋರಿಸ್ತಾರಂತೆ. ಹಾಗಾಗಿ ಈ ರೀತಿ ರಸ್ತೆ ಅಗೆಯೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಜಿಲ್ಲೆಯಾದ್ಯಂತ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು, ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ಏನು ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾವೆ. ಟೆಂಡರ್ ಮುಗಿದ್ರು ಕೂಡ ಇನ್ನೂ ಹೆಚ್ಚಿನ ಆ ಕಂಪನಿಗಳು ಬಂದು ಏನು ವಿಂಡ್ ಫ್ಯಾನ್ ಕುಂದಿರಿಸಿಕೊಳ್ಳೋದಕ್ಕೆ ಇಲ್ಲಿಯ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ತರ ಅಂದ್ರೆ ಇಲ್ಲಿ ಆ ವಿಂಡ್ ಫ್ಯಾನ್ ವಾಹನ ಗಾಡಿಗಳು, ಬೃಹತ್ ಗಾಡಿಗಳೇನಿದ್ದಾವೆ ಹೋಗಬಾರ್ದು ಅಂತ ಹೇಳಿ ಏನು ಇಡೀ ರಸ್ತೆಯನ್ನು ಕೂಡ ಅಗದಿದ್ದಾರೆ. ಆದರೂ ಕೂಡ ವಿಂಡ್ ಫ್ಯಾನ್ಗಳು ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಬೃಹತ್ ವಾಹನಗಳೇನಿದ್ದಾವೆ ವಿಂಡ್ ಫ್ಯಾನ್ಗಳನ್ನು ಇವನ್ನೆಲ್ಲವನ್ನೂ ಕೂಡ ಏನು ಇವಾಗ ಅವನು ಹಿಡಿದಿಟ್ಟುಕೊಂಡಿದ್ದಾರೆ. ನಮಗೆ ಅನಧಿಕೃತವಾಗಿ ಈ ಮಾರ್ಗದಲ್ಲಿ ಏನು ವಿಂಡ್ ಫ್ಯಾನ್ ಕಂಪನಿಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಬಹಳಷ್ಟು ಏನು ಆ ರೈತರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ, ನಮ್ಮ ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿನೂ ಕೂಡ ಸಾಕಷ್ಟು ವಿಂಡ್ ಫ್ಯಾನ್ ಆ ಕಂಪನಿಯ ವಾಹನಗಳು ಕೂಡ ನಿಂತುಕೊಂಡಿದ್ದಾವೆ. ಈ ರಸ್ತೆಯಲ್ಲಿ ನಿಂತುಕೊಂಡ್ರು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಇವಾಗ ವಿಂಡ್ ಫ್ಯಾನಿಗೆ ಕಳೆದ 3 ವರ್ಷಗಳ ಹಿಂದೆ ಏನು ಜಮೀನು ಕೊಟ್ಟಿದ್ವಿ, ಆದರೆ ಇವಾಗ ಬೇರೆ ಬೇರೆ ಕಂಪನಿಯವರು ಬಂದು ಕೂಡ ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಅನಧಿಕೃತವಾಗಿ ಅವರು ಬಂದು ನಮ್ಮ ಜಮೀನಿನಲ್ಲಿ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ರಸ್ತೆ ಮಾರ್ಗ ಅಂದರೆ ರಸ್ತೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಯಾಕಂತಂದ್ರೆ ರೈತರಿಗೆ ವಿಂಡ್ ಫ್ಯಾನ್ ಮಾಲೀಕರು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ವಿಂಡ್ ಫ್ಯಾನ್ ಕಂಪನಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮಿಲ್ ಕಂಪನಿಗಳ ಬೃಹತ್ ವಾಹನವನ್ನೇ ತಡೆದು ಬಿಟ್ಟಿದ್ದಾರೆ ರೈತರು. ರಸ್ತೆ ಅಗೆದು ಮುಂದೆ ಹೋಗದಂತೆ ವಾಹನಗಳಿಗೆ ತಡೆ ಒಡ್ಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ನರೇಗಲ್ನಲ್ಲಿ ನಡೆದಂತ ಘಟನೆ ಇದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಜಮೀನಲ್ಲಿ ಅನಧಿಕೃತವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರುವ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಂತೆ. ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ರಸ್ತೆ ಅಗೆದು ರಸ್ತೆ ಮಧ್ಯದಲ್ಲೇ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ, ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಧೂಳು ಆವರಿಸಿಕೊಂಡಿದೆ ಅಂತ ರೈತರು ಇದನ್ನ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ದರ್ಪ ತೋರಿಸ್ತಾರಂತೆ. ಹಾಗಾಗಿ ಈ ರೀತಿ ರಸ್ತೆ ಅಗೆಯೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಜಿಲ್ಲೆಯಾದ್ಯಂತ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು, ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ಏನು ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾವೆ. ಟೆಂಡರ್ ಮುಗಿದ್ರು ಕೂಡ ಇನ್ನೂ ಹೆಚ್ಚಿನ ಆ ಕಂಪನಿಗಳು ಬಂದು ಏನು ವಿಂಡ್ ಫ್ಯಾನ್ ಕುಂದಿರಿಸಿಕೊಳ್ಳೋದಕ್ಕೆ ಇಲ್ಲಿಯ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ತರ ಅಂದ್ರೆ ಇಲ್ಲಿ ಆ ವಿಂಡ್ ಫ್ಯಾನ್ ವಾಹನ ಗಾಡಿಗಳು, ಬೃಹತ್ ಗಾಡಿಗಳೇನಿದ್ದಾವೆ ಹೋಗಬಾರ್ದು ಅಂತ ಹೇಳಿ ಏನು ಇಡೀ ರಸ್ತೆಯನ್ನು ಕೂಡ ಅಗದಿದ್ದಾರೆ. ಆದರೂ ಕೂಡ ವಿಂಡ್ ಫ್ಯಾನ್ಗಳು ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದೆ ಅಂತ ಹೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಬೃಹತ್ ವಾಹನಗಳೇನಿದ್ದಾವೆ ವಿಂಡ್ ಫ್ಯಾನ್ಗಳನ್ನು ಇವನ್ನೆಲ್ಲವನ್ನೂ ಕೂಡ ಏನು ಇವಾಗ ಅವನು ಹಿಡಿದಿಟ್ಟುಕೊಂಡಿದ್ದಾರೆ. ನಮಗೆ ಅನಧಿಕೃತವಾಗಿ ಈ ಮಾರ್ಗದಲ್ಲಿ ಏನು ವಿಂಡ್ ಫ್ಯಾನ್ ಕಂಪನಿಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಬಹಳಷ್ಟು ಏನು ಆ ರೈತರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ, ನಮ್ಮ ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು. ಇಲ್ಲಿನೂ ಕೂಡ ಸಾಕಷ್ಟು ವಿಂಡ್
ಫ್ಯಾನ್ ಆ ಕಂಪನಿಯ ವಾಹನಗಳು ಕೂಡ ನಿಂತುಕೊಂಡಿದ್ದಾವೆ. ಈ ರಸ್ತೆಯಲ್ಲಿ ನಿಂತುಕೊಂಡ್ರು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಇವಾಗ ವಿಂಡ್ ಫ್ಯಾನಿಗೆ ಕಳೆದ 3 ವರ್ಷಗಳ ಹಿಂದೆ ಏನು ಜಮೀನು ಕೊಟ್ಟಿದ್ವಿ, ಆದರೆ ಇವಾಗ ಬೇರೆ ಬೇರೆ ಕಂಪನಿಯವರು ಬಂದು ಕೂಡ ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಅನಧಿಕೃತವಾಗಿ ಅವರು ಬಂದು ನಮ್ಮ ಜಮೀನಿನಲ್ಲಿ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ರಸ್ತೆ ಮಾರ್ಗ ಅಂದರೆ ರಸ್ತೆ ಬಿಟ್ಟು ಕೊಡೋದಿಲ್ಲ ಅಂಥೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ರೈತರಿಗೆ ವಿಂಡ್ ಫ್ಯಾನ್ ಮಾಲೀಕರು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ವಿಂಡ್ ಫ್ಯಾನ್ ಕಂಪನಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಮಿಲ್ ಕಂಪನಿಗಳ ಬೃಹತ್ ವಾಹನವನ್ನೇ ತಡೆದು ಬಿಟ್ಟಿದ್ದಾರೆ ರೈತರು. ರಸ್ತೆ ಅಗೆದು ಮುಂದೆ ಹೋಗದಂತೆ ವಾಹನಗಳಿಗೆ ತಡೆ ಒಡ್ಡಲಾಗಿದೆ. ಗದಗ ಜಿಲ್ಲೆ ಗಜೇಂದ್ರಗಡ ನರೆಗಲ್ನಲ್ಲಿ ನಡೆದಂತ ಘಟನೆ ಇದು. ರೈತರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರೈತರ ಜಮೀನಲ್ಲಿ ಅನಧಿಕೃತವಾಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಇದನ್ನ ಪ್ರಶ್ನೆ ಮಾಡಿರುವ ರೈತರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆಯಂತೆ. ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತ ರೈತರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಗಾಗಿ ರಸ್ತೆ ಮಧ್ಯದಲ್ಲೇ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು, ಫಲವತ್ತಾದ ಭೂಮಿ ಹಾಳಾಗ್ತಾ ಇದೆ, ಓಡಾಡೋದಕ್ಕಾಗ್ತಾ ಇಲ್ಲ, ಎಲ್ಲ ಕಡೆ ಧೂಳು ಆವರಿಸ್ಕೊಂಡಿದೆ ಅಂತ ರೈತರು ಇದನ್ನ ಪ್ರಶ್ನೆ ಮಾಡಿದ್ರೆ ರೈತರ ಮೇಲೆ ದರ್ಪ ತೋರಿಸ್ತಾರಂತೆ. ಹಾಗಾಗಿ ಈ ರೀತಿ ರಸ್ತೆ ಅಗೆಯೋ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಜಿಲ್ಲೆಯಾದ್ಯಂತ ವಿಂಡ್ ಫ್ಯಾನ್ಗಳ ಹಾವಳಿ ಹೆಚ್ಚಾಗಿದ್ದು, ವಿಂಡ್ ಫ್ಯಾನ್ಗಳ ಹಾವಳಿಯಿಂದ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ಹೊರವಲಯದಲ್ಲಿ ಸಾಕಷ್ಟು ವಿಂಡ್ ಕಂಪನಿಗಳು ಏನು ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾವೆ. ಟೆಂಡರ್ ಮುಗಿದ್ರು ಕೂಡ ಇನ್ನೂ ಹೆಚ್ಚಿನ ಆ ಕಂಪನಿಗಳು ಬಂದು ಏನು ವಿಂಡ್ ಫ್ಯಾನ್ ಕುಂದಿರಿಸಿಕೊಳ್ಳೋದಕ್ಕೆ ಇಲ್ಲಿಯ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು. ಈ ಥರ ಅಂದರೆ ಇಲ್ಲಿ ಆ ವಿಂಡ್ ಫ್ಯಾನ್ ವಾಹನ ಗಾಡಿಗಳು, ಬೃಹತ್ ಗಾಡಿಗಳೇನಿದ್ದಾವೆ, ಹೋಗಬಾರ್ದು ಅಂಥೇಳಿ ಏನು ಇಡೀ ರಸ್ತೆಯನ್ನು ಕೂಡ ಅಗದಿದ್ದಾರೆ. ಆದರೂ ಕೂಡ ವಿಂಡ್ ಫ್ಯಾನ್ಗಳು ಈ ಒಂದು ಮಾರ್ಗದಲ್ಲಿ ಓಡಾಡ್ತಾ ಇದ್ದಾರೆ ಅಂತೇಳಿ ರೈತರು ಆರೋಪ ಮಾಡ್ತಾ ಇದ್ದಾರೆ. ಹೀಗಾಗಿ ಸುಮಾರು 20ಕ್ಕೂ ಹೆಚ್ಚು ಬೃಹತ್ ವಾಹನಗಳೇನಿದ್ದಾವೆ, ವಿಂಡ್ ಫ್ಯಾನ್ಗಳನ್ನು, ಇವನ್ನೆಲ್ಲವನ್ನೂ ಕೂಡ ಏನು ಇವಾಗ ಅವನು ಹಿಡಿದಿಟ್ಟುಕೊಂಡಿದ್ದಾರೆ. ನಮಗೆ ಅನಧಿಕೃತವಾಗಿ ಈ ಮಾರ್ಗದಲ್ಲಿ ಏನು ವಿಂಡ್ ಫ್ಯಾನ್ ಕಂಪನಿಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮಗೆ ಬಹಳಷ್ಟು ಏನು ಆ ರೈತರಿಗೆ ಬಹಳಷ್ಟು ಅನ್ಯಾಯವಾಗ್ತಾ ಇದೆ, ನಮ್ಮ ಫಲವತ್ತಾದ ಜಮೀನು ಹಾಳಾಗ್ತಾ ಇದೆ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಭಾಗದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇಲ್ಲಿನೂ ಕೂಡ ಸಾಕಷ್ಟು ವಿಂಡ್ ಫ್ಯಾನ್ ಆ ಕಂಪನಿಯ ವಾಹನಗಳು ಕೂಡ ನಿಂತುಕೊಂಡಿದ್ದಾವೆ. ಈ ರಸ್ತೆಯಲ್ಲಿ ನಿಂತುಕೊಂಡ್ರು ಕೂಡ ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಆ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ರೈತರು ನಾವು ಇವಾಗ ವಿಂಡ್ ಫ್ಯಾನಿಗೆ ಕಳೆದ 3 ವರ್ಷಗಳ ಹಿಂದೆ ಏನು ಜಮೀನು ಕೊಟ್ಟಿದ್ವಿ, ಆದರೆ ಇವಾಗ ಬೇರೆ ಬೇರೆ ಕಂಪನಿಯವರು ಬಂದು ಕೂಡ ವಿಂಡ್ ಫ್ಯಾನ್ ಅಳವಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಅನಧಿಕೃತವಾಗಿ ಅವರು ಬಂದು ನಮ್ಮ ಜಮೀನಿನಲ್ಲಿ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ರಸ್ತೆ ಮಾರ್ಗ ಅಂದರೆ ರಸ್ತೆ ಬಿಟ್ಟು ಕೊಡೋದಿಲ್ಲ ಅಂಥೇಳಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಯಾಕಂತಂದರೆ ರೈತರಿಗೆ ವಿಂಡ್ ಫ್ಯಾನ್ ಮಾಲೀಕರು ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ. ನಮಗೆ ವಿಂಡ್ ಫ್ಯಾನ್ ಕಂಪನಿಗಳು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.